ನಮಸ್ಕಾರ ವೀಕ್ಷಕರೇ. ಇಂದಿನ ವಿಡಿಯೋದಲ್ಲಿ ನಾವು ವಿಶ್ವ ಯೋಗ ದಿನಾಚರಣೆ ವಿಷಯದ ಪ್ರಬಂಧವನ್ನು ತಿಳಿದುಕೊಳ್ಳೋಣ. ವಿಶ್ವ ಯೋಗ ದಿನಾಚರಣೆ ಈ ವಿಷಯದ ಕುರಿತು ಪ್ರಬಂಧ. ಮೊದಲನೇದಾಗಿ ಪೀಠಿಕೆ. ಯೋಗವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವನ್ನು ಸಾಧಿಸಲು ಪ್ರಾಚೀನ ಮಾರ್ಗವಾಗಿದೆ. ಪ್ರತಿನಿತ್ಯ ಯೋಗ ಮಾಡುವುದರಿಂದ ಮಾನವ ಹಲವಾರು ಕಾಯಿಲೆಗಳಿಂದ ಮುಕ್ತಿ ಹೊಂದಬಹುದಾಗಿದೆ. ಯೋಗವು ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವನ್ನು ಸಾಧಿಸಲು ಪ್ರಾಚೀನ ಮಾರ್ಗವಾಗಿದೆ. ಪ್ರತಿನಿತ್ಯ ಯೋಗ ಮಾಡುವುದರಿಂದ ಮಾನವ ಹಲವಾರು ಕಾಯಿಲೆಗಳಿಂದ ಮುಕ್ತಿ ಹೊಂದಬಹುದಾಗಿದೆ. ಈಗ ಈ ವಿಷಯದ ವಿವರಣೆ. ಯೋಗ ಎಂಬ ಪದವು ಪ್ರಾಥಮಿಕವಾಗಿ ಭಾರತದಲ್ಲಿ ಹುಟ್ಟಿಕೊಂಡಂತಹ ಪದವಾಗಿದೆ. ಯೋಗ ಎಂಬ ಪದವು ಸಂಸ್ಕೃತ ಭಾಷೆಯ ಪದವಾಗಿದ್ದು ಇದರ ಅರ್ಥ ಒಂದುಗೂಡಿಸುವುದು ಎಂಬುದಾಗಿದೆ. ಈ ಯೋಗ ಎಂಬ ಪದವು ಸಂಸ್ಕೃತ ಭಾಷೆಯಿಂದ ಬಂದಿದ್ದಾಗಿದ್ದು ಇದರ ಅರ್ಥ ಒಂದುಗೂಡಿಸುವುದು. ಯೋಗದ ಸಾರ್ವತ್ರಿಕ ಮನವಿಯನ್ನು ಗುರುತಿಸಿ ಡಿಸೆಂಬರ್ 11, 2014 ವಿಶ್ವಸಂಸ್ಥೆಯು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಗುರುತಿಸಲು ಘೋಷಿಸಿತು. ಯೋಗದ ಸಾರ್ವತ್ರಿಕ ಮನವಿಯನ್ನು ಗುರುತಿಸಿ ಡಿಸೆಂಬರ್ 11, 2014 ವಿಶ್ವಸಂಸ್ಥೆಯು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಗುರುತಿಸಲು ಘೋಷಿಸಿತು. ಇದನ್ನು ಮೊದಲು ಆರಂಭಿಸಿದ್ದು ನಮ್ಮ ಇಂದಿನ ಪ್ರಧಾನಮಂತ್ರಿಯಾದಂತಹ ಶ್ರೀ ನರೇಂದ್ರ ಮೋದಿಯವರು. ಇದನ್ನು ಮೊದಲು ಆರಂಭಿಸಿದ್ದು ನಮ್ಮ ಪ್ರಧಾನಮಂತ್ರಿಯಾದಂತಹ ಶ್ರೀ ನರೇಂದ್ರ ಮೋದಿಯವರು. ಈ ಜೂನ್ 21 ದಿನಾಂಕದಂದು ಯೋಗ ದಿನವನ್ನಾಗಿ ಮಾಡಲು ಇರುವ ಕಾರಣವೇನೆಂದರೆ ಇದು ಉತ್ತರ ಗೋಳಾರ್ಧದಲ್ಲಿ ಅತಿ ಉದ್ದದ ದಿನವಾಗಿದೆ. ಯೋಗ ಎನ್ನುವುದು ಶತಮಾನಗಳಷ್ಟು ಹಳೆಯದಾದ ಅಭ್ಯಾಸವಾಗಿದ್ದು ಭಾರತದಲ್ಲಿ ಸುಮಾರು 5000 ವರ್ಷಗಳ ಹಿಂದೆ ಹುಟ್ಟಿಕೊಂಡಿದೆ. ಇದು ಮನಸ್ಸು, ದೇಹ ಮತ್ತು ಆತ್ಮವನ್ನು ಪರಸ್ಪರ ಸಂಪರ್ಕಿಸಲು ಮತ್ತು ಜ್ಞಾನೋದಯಕ್ಕೆ ಹತ್ತಿರವಾದ ಹೆಜ್ಜೆ ಇಡಲು ತಂತ್ರವಾಗಿದೆ. ಯೋಗವನ್ನು ಹಠಯೋಗ, ಭಕ್ತಿಯೋಗ, ಜ್ಞಾನಯೋಗ, ತಂತ್ರಯೋಗ ಎಂದು 6 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಹಾಗೆಯೇ ಯೋಗದಲ್ಲಿ ಒಟ್ಟು 13 ವಿಧಗಳಿವೆ. ಯೋಗವು ಮನಸ್ಸನ್ನು ಶಾಂತಗೊಳಿಸಲು ಸಹಕಾರಿಯಾಗಿದೆ. ಸ್ನಾಯುಗಳು ಬಲಗೊಳ್ಳುತ್ತವೆ. ಇದರಿಂದ ಔಷಧಿ ಇಲ್ಲದೆ ರೋಗಗಳನ್ನು ಗುಣಪಡಿಸಬಹುದು. ಇದು ಯೋಗದ ಮಹತ್ವ. ಇನ್ನು ಉಪಸಂಹಾರ. ಕೊನೆಯದಾಗಿ ಈ ಪ್ರಬಂಧದ ಉಪಸಂಹಾರ. ಒಟ್ಟಾರೆಯಾಗಿ ಯೋಗವನ್ನು ಮಾಡುವುದರಿಂದ ಮಾನವರಿಗೆ ಉಪಯೋಗವಾಗುತ್ತದೆ ಹೊರತು ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಆದ್ದರಿಂದ ಎಲ್ಲ ವ್ಯಕ್ತಿಗಳು ಪ್ರತಿನಿತ್ಯ ಕನಿಷ್ಠ ಅರ್ಧ ಗಂಟೆಯಾದರೂ ಯೋಗಾಭ್ಯಾಸ ಮಾಡಿ ಸದೃಢ ಭಾರತದ ಕನಸನ್ನು ನನಸು ಮಾಡಬೇಕಾಗಿದೆ. ಆದ್ದರಿಂದ ಎಲ್ಲ ವ್ಯಕ್ತಿಗಳು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯಾದರೂ ಯೋಗಾಭ್ಯಾಸ ಮಾಡಿ ಸದೃಢ ಭಾರತದ ಕನಸನ್ನು ನನಸು ಮಾಡೋಣ. ಇದಿಷ್ಟು ವಿಶ್ವ ಯೋಗ ದಿನಾಚರಣೆಯ ಕುರಿತು ಒಂದು ಪ್ರಬಂಧ ಹೌದು, ಹಾಗೆ ಭಾಷಣವೂ ಹೌದು. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.
ಧನ್ಯವಾದಗಳು.